ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಪರತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಅರ್ಜುನ ಶ್ರೀಕೃಷ್ಣನನ್ನು ಪ್ರಾರ್ಥಿಸಿಕೊಂಡ, ನಿನ್ನ ವಿಶೇಷವಾದಂಥ ಯೋಗ ಮತ್ತು ವಿಭೂತಿಗಳನ್ನು, ಅದರ ಮಹಿಮೆಯನ್ನು ನನಗೆ ಪುನಃ ಪುನಃ ಕೇಳಬೇಕು ಅನ್ನಿಸ್ತಾ ಇದೆ. ಅಮೃತಮಯವಾದಂಥ ನಿನ್ನ ವಾಣಿಯನ್ನು ಇನ್ನಷ್ಟು ವಿಸ್ತಾರವಾಗಿ ನನಗೆ ಹೇಳು ಅಂತ ಶ್ರೀಕೃಷ್ಣನನ್ನು ಪ್ರಾರ್ಥನೆ ಮಾಡ್ತಾನೆ ಅರ್ಜುನ. ಆಗ ಭಗವಂತ ಏನನ್ನು ಹೇಳ್ತಾನೆ ಅಂತ ಮುಂದಿನ 19 ಮತ್ತು 20ನೇ ಶ್ಲೋಕಗಳಲ್ಲಿ ನೋಡೋಣ. ಶ್ರೀ ಭಗವಾನುವಾಚ ಹಂತತೆ ಕಥಯಿಷ್ಯಾಮಿ ದಿವ್ಯಾ ಹ್ಯಾತ್ಮವಿಭೂತಯಃ ಪ್ರಧಾನ್ಯತಃ ಕುರು ಶ್ರೇಷ್ಠ ನಾಸ್ತ್ಯಂತೋ ವಿಸ್ತರಸ್ಯ ಮೇ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಹೇ ಅರ್ಜುನ, ನನ್ನ ದಿವ್ಯತರವಾದಂಥ ವಿಭೂತಿಗಳಲ್ಲಿ ಮುಖ್ಯವಾದವನ್ನು ಮಾತ್ರ ನಿನಗೆ ಹೇಳ್ತೀನಿ. ಏಕೆ ಅಂತಂದರೆ ನನ್ನ ವಿಭೂತಿಯ ವಿಸ್ತಾರಕ್ಕೆ ಕೊನೆ ಇಲ್ಲ ಅಂತ ಹೇಳಿದ. ವಿಭೂತಿ ಅಂದರೆ ಏನು ಅಂತ ಈಗಾಗಲೇ ತಿಳ್ಕೊಂಡ್ವಿ. ವಿಶೇಷವಾದಂಥ ಸಾಮರ್ಥ್ಯ, ಶಕ್ತಿ, ಇವೆಲ್ಲವುಗಳನ್ನು ತಿಳಿಸುವಂಥದ್ದು. ವಿ ಅಂದರೆ ವಿಶೇಷ, ಭೂತಿ ಅಂದರೆ ಗುಣಗಳು, ಅದರ ಲಕ್ಷಣಗಳು, ಇವೆಲ್ಲವನ್ನು ಒಳಗೊಂಡಿರುವಂಥದ್ದು. ಅಂಥ ವಿಭೂತಿಯಕ್ಕೆ ಕೊನೆ ಮೊದಲಿಲ್ಲ, ನಿನಗೆ ಕೆಲವನ್ನು ಮಾತ್ರ ನಾನು ತಿಳಿಸ್ತೀನಿ ಅಂತ ಹೇಳಿದ. ಯಾಕೆಂದರೆ ಇಡೀ ಜಗತ್ತೇ ಭಗವಂತನ ಸೃಷ್ಟಿ. ಆ ಸೃಷ್ಟಿಯೇ ಒಂದು ವಿಭೂತಿ. ಭಗವಂತನ ಸೃಷ್ಟಿ ಅನ್ನೋದೇ ಒಂದು ವಿಭೂತಿ. ಅದರಲ್ಲಿ ನಾವು ಎಲ್ಲವನ್ನೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಅದಕ್ಕಾಗಿ ನಾವೇನು ಮಾಡ್ತೀವಿ, ಕೆಲವನ್ನು ಮಾತ್ರ, ನಮಗೆ ಯಾವುದು ಸ್ವಲ್ಪ ಸುಲಭವಾಗಿ ಅರ್ಥ ಆಗುತ್ತೆ ಅನಿಸುತ್ತೋ ಅಂಥದ್ದನ್ನು ನಾವು ಆಯ್ಕೆ ಮಾಡ್ಕೊಳ್ತೀವಿ. ಹಾಗೆ ಅರ್ಜುನನು ಕೂಡ, ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡು ಭಗವಂತ ಹೇಳಿರುವಂಥದ್ದು ಈ ಮಾತು. ಇಡೀ ಮಾನವ ಕುಲಕ್ಕೆ ಕೊಟ್ಟಿರುವಂಥ ಸಂದೇಶ ಇದು. ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡು ಎಲ್ಲವನ್ನೂ ಹೇಳಿದೆ ಆಗೋದಿಲ್ಲ, ಕೆಲವನ್ನು ಮಾತ್ರ ನೀನು ತಿಳಿಸ್ತೀನಿ ಅಂತ ಹೇಳ್ತಾ ಇದ್ದಾನೆ. ಮತ್ತೆ ಮುಂದುವರೆದು, ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತಃ ಅಹಮಾದಿಶ್ಚ ಮಧ್ಯಂಚ ಭೂತಾನಾಮಂತ ಏವಚ ಅಂತ ಹೇಳ್ತಾ ಇದ್ದಾನೆ. ಏನು ಕೆಲವನ್ನ ಮಾತ್ರ ನಾನು ಹೇಳ್ತೀನಿ ಅಂತ ಹೇಳಿದ, ಅದರಲ್ಲಿ ಯಾವುದನ್ನು ಮೊದಲು ಪ್ರಾರಂಭ ಮಾಡ್ತಾ ಇದ್ದಾನೆ ಅಂತ ನೋಡಿ. ಅರ್ಜುನ, ನಾನು ಸಮಸ್ತ ಪ್ರಾಣಿಗಳಲ್ಲಿರತಕ್ಕಂಥ ಆತ್ಮ, ಎಲ್ಲ ಪ್ರಾಣಿಗಳ ಆದಿ ಮಧ್ಯ ಮತ್ತು ಅಂತ್ಯ ನಾನೇ ಅಂತ ಹೇಳ್ತಾ ಇದ್ದಾನೆ. ಆದಿ ಮಧ್ಯಾಂತರಹಿತನಾದಂಥ ಅಂಥವನು ಪರಮಾತ್ಮ ಅಂತ ಹೇಳ್ತೀನಿ. ಜಗತ್ತಿನ ಎಲ್ಲ ಜೀವಿಗಳಲ್ಲಿರ್ತಕ್ಕಂಥ ಆತ್ಮದ ಹಿಂದೆ ಆ ಭಗವಂತನ ಶಕ್ತಿ ಇದೆ. ಯಾವುದೇ ಜೀವಿ ಆಗ್ಬೋದು, ಮಾನವರಾಗ್ಬೋದು, ಪಶು ಪಕ್ಷಿಗಳಾಗ್ಬೋದು, ಕೀಟಗಳಾಗ್ಬೋದು, ತರುಲತೆಗಳಾಗ್ಬೋದು, ಗಿಡ ಮರ ಬಳ್ಳಿ, ಎಲ್ಲವುಗಳ ಹಿಂದೆ ಭಗವಂತನ ಶಕ್ತಿ ಅಡಗಿದೆ. ಅವೆಲ್ಲವುಗಳ ಹುಟ್ಟು, ಬೆಳವಣಿಗೆ ಮತ್ತು ಕೊನೆ, ಅಂತ್ಯ, ಇವೆಲ್ಲವುಗಳಲ್ಲೂ ಕೂಡ ಭಗವಂತನೇ ಇದ್ದಾನೆ. ಅವೆಲ್ಲವನ್ನೂ ನಿಯಂತ್ರಿಸುವಂಥದ್ದು ಭಗವಂತನಿಂದಲೇ ಮಾತ್ರ ಸಾಧ್ಯ. ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ, ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ, ನಿರ್ಮಲಾತ್ಮಕನಾದ ಅರುವದೇ ಆನಂದ, ನಿರ್ಮಲಾತ್ಮಕನಾಗಿ ಇರುವುದೇ ಆನಂದ, ಗೋವಿಂದ ನಿನ್ನ ನಾಮವೇ ಚಂದ ಅಂತ ಪುರಂದರದಾಸರು ಹಾಡಿದರು. ಅಣುರೇಣು ತೃಣಕಾಷ್ಠಗಳಲ್ಲೆಲ್ಲ ಭಗವಂತನ ಶಕ್ತಿ ಅಡಗಿದೆ. ಅಂಥ ಒಂದು ಶಕ್ತಿಯನ್ನು ನಾವು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಅರ್ಜುನನಿಗೆ ಶ್ರೀಕೃಷ್ಣ
ಅದನ್ನೇ ಬೋಧಿಸ್ತಾ ಇದ್ದಾನೆ ಅನ್ನುವಂಥ ಮಾಹಿತಿಯನ್ನು ತಿಳಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.